ಏನೋ ಗೊತ್ತಿಲ್ಲ ಮಲ್ಲಿ, ಯಾವಾಗ್ಲೂ ನಿನ್ ಜೊತೆಲೇ ಇರ್ಬೇಕು ಅಂತ ಅನ್ಸುತ್ತೆ. ನಿನ್ನ ಬಿಟ್ಟು ಸ್ವಲ್ಪ ಹೊತ್ತು ಇರಕ್ಕಾಗಲ್ಲ, ವಿಚಾರ ಆಗುತ್ತೆ. ಮುಂಚೆ ಎಷ್ಟೊಂದು ಪುಸ್ತಕ ಓದ್ತಿದ್ದೆ ಗೊತ್ತಾ, ಈಗ ಏನ್ ಓದಕ್ಕೂ ಮನ್ಸೇ ಆಗಲ್ಲ. ಬರೀ ನಿನ್ನನ್ನೇ ಓದೋಣ ಅನ್ಸುತ್ತೆ. ಮಲ್ಲಿ, ನೀನ್ ಇದನ್ನೆಲ್ಲ ಶ್ರೀಕಾಂತನ್ ಪ್ರಾಣನ ಉಳಿಸೋದಕ್ ಮಾಡ್ತಾ ಇದೀಯ. ಪ್ರಾಣ ಉಳಿಸೋದು ಪಾಪದ ಕೆಲಸ ಅಲ್ಲ. ನೀನು ಶ್ರೀಕಾಂತನ್ ಪ್ರೀತಿನ ಗಳಿಸ್ಕೊ, ಅವನ್ ಮನಸ್ಸನ್ನ ಒಳಿಸ್ಕೊ. ಆವಾಗ ನೀವಿಬ್ರು ಜೊತೆಗಿರ್ಬೋದು. ನೀನು ನಿನಗೆ ಒಪ್ಸಿದ ಕೆಲಸನ ಮಾಡ್ಬೋದು. ಯಾವತ್ತಿದ್ರೂ ನೀನು ಒಂದಿನ ಆ ಕೆಲಸ ಮಾಡ್ಲೇಬೇಕಲ್ವಾ? ಶ್ರೀ, ಏನ್ ನಡೀತಿದೆ ಅಲ್ಲಿ? ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವಾ ನಿಮ್ಗೆ? ಎಂಟ್ರು ಜೀವಂತವಾಗಿ ಬದುಕಿರುವಾಗ್ಲೇ ದಾಸಿ ಜೊತೆ ನೀವು ಅಯ್ಯಪ್ಪ ನೋಡಕ್ಕಾಗಕ್ಕಿಲ್ಲ ಕಣಪ್ಪ. ನಾಚಿಕೆ ಮಾನ ಮರ್ಯಾದೆ ಇಲ್ದಿರೋರ್ಗೆ ಎಷ್ಟ್ ಹೇಳಿದ್ರು ಅಷ್ಟೇನೆ. ನೀ ನಡಿ ಶ್ರಾವಣಿ, ನಡಿ. ಹಂಗಂತೀರಾ? ಬಾ ಚಂದ್ರಿ. ನೋಡು ಶ್ರಾವಣಿ, ಯಾರು ಒಪ್ಲಿ ಬಿಡ್ಲಿ, ನೀನ್ ಈ ಮನೆ ಸೊಸೆ. ಈ ಮನೆ ಆಸ್ತಿಲಿ ಒಂದು ಪಾಲು ಅಂತ ನಿಂದಿದ್ದೇ ಇದೆ. ಅದನ್ನ ನೀನ್ ಕೇಳು, ಹಾಗೆಲ್ಲ ತನ್ನಿಂದ ತಾನಾಗೆ ಸರಿ ಹೋಗುತ್ತೆ. ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಶ್ರಾವಣಿ. ನಾನು ಹೇಳ್ದಾಗ ಕೇಳಿದ್ರೆ ನಿನ್ನ ಸಮಸ್ಯೆಗೆಲ್ಲನೂ ಪರಿಹಾರ ಸಿಗುತ್ತೆ. ಅಲ್ಲ ಬಾಬಾ, ನಾನ್ ಹೇಳಿದ್ರೆ ಅವ್ರ ಆಸ್ತಿ ಕೊಡ್ತಾರ? ಕೊಡ್ಲೇಬೇಕು ಶ್ರಾವಣಿ. ಕೊಡಲ್ಲ ಅಂದ್ರೆ ಕೋರ್ಟಿಗೆ ಹೋಗ್ತೀನಿ ಅಂತ ಹೆದರ್ಸು. ಸರಿ, ಯಾವಾಗ ಕೇಳಲಿ? ಈಗ್ಲೇ ಬೇಡ, ಅದಕ್ಕೂ ಒಂದು ಸಮಯ ಬರುತ್ತೆ. ಮಲ್ಲಿ, ನಿನ್ ಮೇಲೆ ನನ್ನ ಪ್ರೀತಿ ಇದೆ. ನಿನ್ನದು ನಿಷ್ಕಲ್ಮಶವಾದ ಮನಸ್ಸು. ನನಗೆ ಗೊತ್ತು ಮಲ್ಲಿ, ನೀನು ನನ್ನ ಮನಸಾರೆ ಪ್ರೀತಿಸ್ತಿದ್ಯಾ, ಆರಾಧಿಸ್ತಿದ್ಯಾ ಅಂತ. ನಮ್ಮ ಪ್ರೀತಿ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ? ಈ ನಮ್ಮ ಪ್ರೀತಿಗೆ ಯಾವ ಅರ್ಥ ಕೊಡ್ಲಿ? ಯಾಕೆಂದ್ರೆ ನನಗೆ ಆ ಶ್ರಾವಣಿ ಜೊತೆ ಮದುವೆ ಆಗಿದೆ. ಶ್ರಾವಣಿ ಅವಳು ನಿನ್ನ ಪಾಲಿಗೆ ವೈರಿನೇ ಆಗ್ಬಿಟ್ಟಿದ್ದಾಳೆ. ನಿನಗೆ ತುಂಬಾ ತೊಂದರೆ ಕೊಡ್ತಿದ್ದಾಳೆ. ಅವಳು ಮಾತ್ರ ಅಲ್ಲ, ಅಮ್ಮ ತಾತನ್ ಬಿಟ್ರೆ ಉಳಿದವರೆಲ್ಲರೂ ನಿನಗೆ ಕಾಟ ಕೊಡ್ತಿದ್ದಾರೆ. ಅವರೆಲ್ಲ ಸಾಲದು ಅಂತ ಈಗ ಜಗದೀಶ ನಿನ್ ಮೇಲೆ ಕಂಡು ಹಾಕಿದೆ. ನಿನಗೇನು ಆಗೋದಕ್ಕೆ ಬಿಡಲ್ಲ. ನಿನಗೆ ತೊಂದರೆ ಕೊಡಕ್ ಬಂದವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಅದು ಯಾರೇ ಆಗಿದ್ರು ಸರಿ, ಜಗದೀಶ ಆದ್ರೂ ಸರಿ. ಜಗದೀಶಪ್ಪ ಅವ್ರೆ, ಜಮ್ನಿ ಕಾಯ್ತಾವಳೆ. ಸರಿ, ತುಂಬಾ ಹೊತ್ತಾಯ್ತು, ಹೋಗಿ ಮಲ್ಕೋ. ಯಾರೆಂಗಾರ ಎಕ್ಕೊಟ್ಟೋಗ್ಲಿ, ನನ್ನ ಮಗಳು ಸಂದಾಕಿರ್ತಾಳೆ.